ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಮ್ಮ ಮಾವನವರ ಯಾವಾಗ್ಲೂ ಆಸೆ ಪಟ್ಟಿದ್ರು, ಇಲ್ಲಿ ಯಾವಾಗ್ಲೂ ಭಜನೆ ನಡೀತಾ ಇರ್ಬೇಕು, ಅದಕ್ಕಾಗಿ ಮೇಲ್ಗಡೆ ಕೂಡ ಒಂದ್ ದೊಡ್ಡ ಹಾಲ್ ಕಟ್ಟಿಸ್ಬೇಕು ಅಂತ ಲಿಂಗಪ್ಪನವರ ಆಸೆ ಇದು ಮೊದಲನೇ ದಿನ. ಇದು ಸತ್ಸಂಗ ಸ್ಟಾರ್ಟ್ ಆಗಿದ್ ಮೊದಲನೇ ದಿನ ವಿಜಯ್ ಕುಮಾರಿ ಅವರ ನೇತೃತ್ವದಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿ ಒಳ್ಳೆ ಭಜನೆ ಆಯ್ತು. ತುಂಬಾ ಖುಷಿ ಆಯ್ತು. ಎಲ್ಲಾರು ಸೇರಿ ಒಟ್ಟಿಗೆ ಹಾಡು ಹೇಳಿದ್ದು ಕನಕದಾಸರದ್ದು. ಮೊದಲನೇ ದಿನದಾಗಿ ನಮ್ಗೆ ಶಿವರಾತ್ರಿನೇ ಬಂದಿರೋದ್ರಿಂದ ಶಿವನ ಆಶೀರ್ವಾದದಿಂದ ಇದು ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಎಲ್ಲಾ ದೊಡ್ಡವರ ಆಶೀರ್ವಾದ ಮತ್ತೆ ಶಿವನ್ ದೇವ್ರ ಕರುಣೆ ಕೂಡ ಇದ್ರಲ್ಲಿ ಇದೆ. ಅದರಿಂದ ನನಗೆ ಬಹಳ ತುಂಬಾ ಖುಷಿ ಆಯ್ತು. ಇದು ಹೀಗೆ ಮುಂದುವರಿಲಿ ಅಂತ ಆಸೆ ಪಡ್ತೀನಿ. ಹೌದು, ಯೂನಿವರ್ಸಿಟಿಗೂ ಹೋಗೋದ್ ಬೇಡ, ಭಕ್ತ ಮತ್ತೆ ನಾವು 12ನೇ ಶತಮಾನದಿಂದ ಕೇಳ್ಕೊಂಡ್ ಬಂದಾಗ್ಲೇ ಶರಣ ಅಂದ್ರೆ ದೇವರಿಗೆ ಶರಣಾಗೋದು, ಜನರನ್ನೆಲ್ಲ ಹತ್ರ ಸೇರ್ಸೋದು, ಎಲ್ಲರಿಗೂ ಭಕ್ತಿ ಗುಣಪಡಿಸಿದ್ದು ಶರಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ. ನಂತರ 16ನೇ ಶತಮಾನದಲ್ಲಿ ಕೂಡ ದಾಸ ಸಾಹಿತ್ಯದಲ್ಲಿ ನಮ್ಮ ಕನಕದಾಸರ ಆದಿಯಾಗಿ ಪುರಂದರ ದಾಸರೇ ಆಗ್ಲಿ, ಜಗನ್ನಾಥ ತೀರ್ಥರಾಗ್ಲಿ, ಎಲ್ಲಾ ದಾಸರು ಕೂಡ ದಾಸ ಸಾಹಿತ್ಯದಲ್ಲಿ ದಾಸ ಆಗ್ಬೇಕು. ಅಲ್ಲೂ ಕೂಡ ಸತ್ಸಂಗನೆ, ಅಲ್ಲೂ ಕೂಡ ಜನರನ್ನ ಭಕ್ತಿ ಹತ್ರ ಭಗವಂತನ ಹತ್ರ ತಗೊಂಡೋಗುವಂತ ಕಾರ್ಯಗಳು ನಡೀತಾ ಇತ್ತು. ಈಗ ಅದು ತೀರಾ ಅಪರೂಪ ಆಗ್ಬಾರ್ದು, ತೀರಾ ಹತ್ರ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಈ ಸತ್ಸಂಗ ಕಾರ್ಯಕ್ರಮ ಬಹಳ ಅಂದ್ರೆ ಬಹಳ ಇಷ್ಟ ನನಗಂತೂ ಕೂಡ. ತುಂಬಾ ಚೆನ್ನಾಗಾಯ್ತು. ಹೀಗೆ ಇದು ಮುಂದುವರಿಲಿ ಅಂತ ಆಸೆ ಪಡ್ತೀನಿ ಸರ್.